ನಮಸ್ಕಾರ ಎಲ್ಲರಿಗೂ. ಟೇಲ್ಸ್ ಬೈ ಸವಿತಾಶ್ರೀ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹುರುಳಿಕಾಳಿನ ಮೊಳಕೆ ಕಟ್ಟಿದ ಕಾಳಿನ ಉಸಳಿ ಮತ್ತು ಬಸ್ಸಾರು. ಇದು ಮುದ್ದೆ ಜೊತೆ ಕಾಂಬಿನೇಷನ್ನ. ಮತ್ತು ಈ ಉಸಳಿ ಹಂಗನೂ ತಿನ್ಬೋದು. ಆಮೇಲೆ ಇದೆಲ್ಲ ಕಾಳುಗಳಿಂತಲೂ ಸ್ಟ್ರಾಂಗ್ ಭಾಳ. ಇದು ಹುರುಳಿ ಸಂಗತಿ ಅಂತ ಕುಡಿತೀವಲ್ಲ ನಾವು, ಅದು ಇನ್ನೂ ತುಂಬ ಒಳ್ಳೆಯದು. ಮತ್ತು ಇವನ್ನ ಕಾಳುಗಳು ಕುದಿಸಿ ಕಾರ್ಬೇಳೆ ಅಂತ ಮಾಡ್ತೀವಿ ನಾವು, ಅದು ಚಲೋ ಆಕೈತಿ. ಇವತ್ತು ಒಂಥರ ನೋಡ್ಕೊಳ್ಳೋಣ. ಈಗ ಇದು ನಾನು ಸ್ವಚ್ಛಂಗೆ ಉಸಳಿ ತೊಳೆದ ಈಗ ಕುಕ್ಕರ್ದಾಗ ಹಾಕಿ 4 ವಿಶಿಲ ಹಾಕಿಸ್ಕೊತಾನೆ ನಾ. ಈಗ ಇವನು ಸ್ವಲ್ಪ ಗಟ್ಟಿ ಇರ್ತಾವೆ ಕಾಳು, ಕುದಿಸೇ ತಿನ್ಬೇಕು ಇವನ್ನ. ಪಚನ ಕ್ರಿಯೆಗೂ ತುಂಬ ಒಳ್ಳೆಯದಿದು. ಆಮೇಲೆ ಹೊಟ್ಟೆ ಕ್ಲೀನ್ ಆಗಂಗಿಲ್ಲ ಅಂತೀವಲ್ಲ ನಾವು ಒಮ್ಮೊಮ್ಮೆ, ಅವಾಗೂ ತುಂಬ ಒಳ್ಳೆಯದಿದು. ಅಶಕ್ತಿ ಇದ್ದವ್ರಿಗೆ ಮತ್ತು ಪ್ರೆಗ್ನೆಂಟ್ ಇದ್ದವ್ರಿಗೆ ಕೊಡಬಾರ್ದು ಅಂತಾರೆ ಇದನ್ನು. ವಾರಕ್ಕೆ ಒಂದು ಸಲ ಆದ್ರೂ ಈ ಥರ ಉಸಳಿ ಮತ್ತು ಪಲ್ಯ, ಆಮೇಲೆ ಕಾರ್ಬ್ಯಾಳಿ, ಹುರುಳಿ ಸಂಗತಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದಿದು. ಈಗ ನಾನು ಕುದಿಸಿ ಬಸ್ಕೊಂಡಿನ. ಈಗ ಇದನ್ನು ಕಟ್ಟಿಂದು ಬಸ್ಸಾರು ಮಾಡೋಣ, ಇದನ್ನು ಉಸಳಿ ಮಾಡ್ಕೊಳ್ಳೋಣ. ಇದು ಒಂಥರ ಪಲ್ಯ ಥರನ. ಉಸಳಿ ಅಂದ್ರೆ ಹಂಗನೂ ತಿನ್ಬೋದು. ಅದನ್ನು ಮುದ್ದೆ ಜೊತೆ ಸೈಡಿಗೂ ನೆಂಚ್ಕೋಬೋದು. ಈಗ ಬಂದೈತಲ್ಲ ಇದು, ಇದ್ರಾಗೇನೋ ನೀರದು ಏನೂ ಹಾಕಂಗಿಲ್ಲ. ಅದು ಎಷ್ಟೈತಿ ಅಷ್ಟು ಬಸ್ಸಾರು ಮಾಡ್ಕೊಳ್ಳೋಣ ನಾವೀಗ. ಸ್ವಲ್ಪ ಹುರುಳಿ ಕಾಳು ನಾನು ತೆಗೆದಿಟ್ಕೊಂಡಿರ್ತೀನಿ ಬಸ್ಸಾರಿಗೆ, ಆಮೇಲೆ ತೋರಿಸ್ತಾನೆ ಅದನ್ನು. ಈಗ ಇದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಸೀಳ್ಕೊಂಡು ಇಟ್ಕೊಂಡೀನಿ ನಾನು. ಜಜ್ಜಿ ಹಾಕೋಬೇಡ್ರಿ, ಭಾಳ ಖಾರ ಆಕೈತಿ. ಆಮೇಲೆ ಕರಿಬೇವು ಇಟ್ಕೊಂಡೀನಿ. ಇದಕ್ಕೆ ಹಸಿ ಕಾಯಿ ತುರಿಬೇಕು. ಈಗ ಒಲೆ ಮೇಲೆ ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ಕೊಂಡೀನಿ ನಾನು. ಜೀರಿಗೆ ಕರಿಬೇವು ಹಾಕೊಳ್ಳೋನು. ಆಮೇಲೆ ಇದಕ್ಕೆ ತೆಗೆದು ಮೆಣಸಿನ್ಕಾಯಿ ಹಾಕೊಳ್ಳೋನು. ಈಗ ಇದು ಮೆಣಸಿನ್ಕಾಯಿ ಹುಷಾರ ನೋಡಿ ಹಾಕ್ರಿ, ಭಾಳ ಸಿಡಿತಾವೆ ಇವು. ಆಮೇಲೆ ಇದಕ್ಕೆ ಸ್ವಲ್ಪ ಹುರ್ಕೊಂಡಂಗೆ ಆದಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋನು. ಇದಕ್ಕೆ ಭಾಳ ಈಸಿ ರೀ ಇದು ಪಲ್ಯ, ರುಚಿ ಮಾತ್ರ ಭಾರಿ ಇರ್ತೈತಿ, ಸಖತ್ತಿರ್ತೈತಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕೊಳ್ಳೋನು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಅರಿಶಿನ ಪುಡಿ ಆಪ್ಷನಲ್ಲ, ಬೇಕಾದ್ರೆ ಹಾಕೋರಿ, ಬ್ಯಾಡಂದ್ರೆ ಬಿಡ್ರಿ. ಸ್ವಲ್ಪ ಹಿಂಗೆ ಹಾಕೋರಿ. ಈಗ ಬಾಡಿಸ್ಕೋರಿ. ಆಮೇಲೆ ಕುದಿಸಿದ್ದು ಹುರುಳಿ ಕಾಳಿನ ಉಸಳಿ ಹಾಕೋರಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋನು. ಈಗ ಚಲೋ ತಂಗ ಒಂದು ಮಿಕ್ಸ್ ಕೊಟ್ಬಿಡೋನು. ಮಿಕ್ಸ್ ಕೊಟ್ಟಾದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು. ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಕಾಯಿ ತುರಿ ಹಾಕ್ಕೊಳ್ಳೋನು. ಒಂದು ಅರ್ಧ ಬಟ್ಲ ಕಾಯಿ ತುರಿ ಹಾಕೋರಿ. ಇದಕ್ಕೆ ರುಚಿ ಕೊಡೋದು. ಕಾಂಬಿನೇಷನ್ನು ಮಸ್ತ್ ಇರ್ತೈತಿ ಇದು. ಈಗ ಇದ್ರ ಜೋಡಿನ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಳ್ಳೋನು. ಇದನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಸಳಿ ಫೈನಲ್ ಆತಿಗಿದು. ಹುರುಳಿ ಕಾಳಿನ ಉಸಳಿ ರೆಡಿ ಆಯಿತು. ಈಗೊಂದು 10 ಸೆಕೆಂಡ ಮ್ಯಾಲೆ ಮುಚ್ಚಿ ಸ್ವಲ್ಪ ಉಮ್ಗೊಳಿಸ್ಕೊಳ್ಳೋನು. ಈಗ ಪಲ್ಯ ಉಸಳಿ ರೆಡಿ ಆಯಿತು. ಇವಾಗ ಬಸ್ಸಾರು ಮಾಡೋದು ಹೆಂಗಂತ ನೋಡ್ಕೊಳ್ಳೋನು. 2 ಹಸಿಮೆಣ್ಸಿನ್ಕಾಯಿ ಹುರ್ಕೊಳಕತ್ತೀನಿ ನಾನು. ಹಸಿ ಯಾಕೆ ಹಾಕೋಬಾರ್ದಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಆಕೈತಲ್ಲ, ಅದ್ರ ಸಂಬಂಧ 2 ಅಂದರೆ 2 ಹುರ್ಕೊಳಕತ್ತೀನಿ. ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ಹುರುಳಿ ಕಾಳಿನ ಕುದಿಸಿ ಇಟ್ಕೊಂಡಿದ್ನಲ್ಲ ಅವನ್ನ ಮತ್ತು ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ ಹುರಿದದ್ದು, ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಕಟ್ ಹಾಕೊಳ್ಳೋನು. ಸ್ವಲ್ಪ ಗ್ರೈಂಡ್ ಮಾಡ್ಕೊಳಕ್ಕೆ ಇದ್ರಾಗ ಜೀರಿಗೆ ಪುಡಿ ಹಾಕ್ಕೊಳ್ಳೋನು. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋನು, ಸಣ್ಣಂಗೆ ಮಾಡ್ಕೊಳ್ಳೋನು. ಹಂಗೆ ಒಂದು ಸೈಡ ಮುದ್ದೆ ರೆಡಿ ಆಗಾಕತ್ತಿತ್ತು. ನೀವು ಯಾರು ಮುದ್ದೆ ರೆಸಿಪಿ ನೋಡಿಲ್ಲಂದ್ರೆ ನನ್ನ ಚಾನಲ್ ಒಳಗೆ ಮುದ್ದೆ ರೆಸಿಪಿ ಐತಿ, ನೋಡ್ಕೊರಿ. ನಾ ಈಗೇನ ಮುದ್ದೆ ಮಾಡೋದು ತೋರ್ಸಂಗಿಲ್ಲ. ಇವಾಗ ಬಸ್ಸಾರ ಹೆಂಗೆ ಮಾಡೋದಂತ ನೋಡೋಣ. ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ನಾನು ಹಾಕ್ಕೊಳಕತ್ತೀನಿ ಕಟ್ಟಿಗೆ.
ಇದನ್ನೇನು ಕುದಿಸಂಗಿಲ್ಲ, ಏನೂ ಮಾಡೋಂಗಿಲ್ಲ, ಹಂಗೆ ಹಸಿದನ್ನು ಮಾಡ್ಕೋಬೇಕು. ಇದೆಲ್ಲರ ಆಲ್ರೆಡಿ ಕುದ್ದಿರ್ತೈತಿಲ್ಲ ಕಟ್ಟ, ಹಂಗೆ ಮಾಡ್ಕೊಳ್ದಿದ್ದಾನೆ, ಹಂಗೆ ಟೇಸ್ಟ್ ಬರ್ತೈತಿ ಇದು. ಇದಕ್ಕೆ ಹುಣಸೆ ರಸ ಹಾಕ್ಕೊಂಡೇನು ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇಷ್ಟ ಉಪ್ಪು ಹಾಕ್ಕೊಂಡು ಕರಗಿಸ್ಬಿಟ್ರೆ ಫೈನಲ್ ಆತಿದು. ಇದಕ್ಕೇನು ಒಗ್ಗರಣೆ ಅದು ಏನೂ ಹಾಕೋಂಗಿಲ್ಲ, ಹಂಗೆ ಹಸಿದೆ ಇದು. ಮುದ್ದೆ ಉದಕ ಅಂತಾರೆ ಇದಕ್ಕೆ, ಹುರುಳಿ ಕಟ್ಟಿನ ಬಸ್ಸಾರನು ಅಂತಾರು. ಆಯ್ತು ಇವಾಗಿದು. ಈಗ ಮುದ್ದೆ ತಿರ್ಕೊಂಬಿಟ್ರೆ ಊಟಕ್ಕೆ ರೆಡಿ ಆಯಿತು. ಹೊಸದಾಗಿ ನನ್ನ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕೊಂದು ಬೆಲ್ ಬಟನ್ ಬರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರ್ತಾವೆ ನಿಮಗೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಆಮೇಲೆ ನಿಮಗೇನು ಅನ್ನಿಸ್ತು ಈ ರೆಸಿಪಿ ನೋಡಿ ಕಮೆಂಟ್ ಮಾಡಿರಿ. ಇವತ್ತಿನ ರೆಸಿಪಿ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.